9, 10 ಹಾಗೂ 11ನೆಯ ಕವನ. ಇರಿದು ಕಳ್ಳರ ಒಳ್ಳಿಗಳ ಕುರಿದುರಿದು ಭೂಸರರು ಒಳಗಳ ಸೆರೆತುರಗಳನ್ನು ತಂದಿರ್ತನ ಅರ್ಜುನನ ಮಹೀಸುರರ ತುರಗಿದ ಆಶೀರ್ವಾದ ಮಳೆಗಳು ಕರೆಯ ಹೆಚ್ಚಿತ ವೀರ ಕೀರ್ತಿಯ ತೊರೆಗಳು ತೇಕಾಡುತ್ತಿರುವುದು ಸಕಲ ಜನ ನಿಖರ. ಅಂದರೆ ದಾರುಣೀಪತಿ ಅರ್ಜುನನು ಕಳ್ಳರ ಹಳ್ಳಿಗಳನ್ನು ಹೊಕ್ಕು ಅವರನ್ನಿರಿದು ಕಳುವಾಗಿದ್ದ ಬ್ರಾಹ್ಮಣರ ಹಸುಗಳನ್ನು ಅವರಿಗೆ ತಂದುಕೊಟ್ಟನು. ಸಂತೋಷಗೊಂಡ ಬ್ರಾಹ್ಮಣರು ಆಶೀರ್ವಾದಗಳ ಮಳೆಯನ್ನೇ ಕೆರೆದರು. ಅರ್ಜುನನನ್ನು ಸರ್ವರೂ ಕೀರ್ತಿಯಿಂದ ಹೊಗಳಿದರು. ದಾರುಣೀಪತಿ ಕೇಳು, ಗಂಗಾ ತೀರ ಕೈದಿ ಅರ್ಜುನನು ಭಾಗೀರಥಿ ಸ್ನಾನವಗಾಹ ವಿಶುದ್ಧ ವಿಗ್ರಹನ ದೂರದಲ್ಲಿ ಕಂಡೊರಗ ರಾಜಕುಮಾರಿ ವರಿಸಿದಳು ಅವನಲ್ಲಿ ಜಂಬಾರಿ ತನಯ ನಿಳುಹಿದಳು ಪಾತಾಳ ಮಂದಿರಕ್ಕೆ. ಅಂದರೆ ಅರ್ಜುನನು ಕೀರ್ತಿ ಯಾತ್ರೆಯನ್ನು ಆರಂಭಿಸಿ ಗಂಗಾ ತೀರಕ್ಕೆ ಹೋಗಿ ಸ್ನಾನ ಮಾಡಿದನು. ಸ್ನಾನ ಮಾಡುವ ಅವನ ಸುಂದರ ನಿರ್ಮಲ ದೇಹವನ್ನು ದೂರದಿಂದ ನೋಡಿದ ನಾಗರಾಜನಾದ ಕೌರವ್ಯನ ಮಗಳು ಉಲೂಪಿಯು ಮೆಚ್ಚಿ ಅವನನ್ನು ವರಿಸಿದಳು. ಅವನನ್ನು ತನ್ನ ಪಾತಾಳ ಗೃಹಕ್ಕೆ ಒಯ್ದಳು. ವಿಭವದಲ್ಲಿ ವಾಸುಕಿಯ ತಂಗಿಯ ಅಭಯವಂಶ ವಿಶುದ್ಧೆಯನು ಹರಿನಿಭನು ಪಾಣಿಗ್ರಹಣವನ್ನು ಮಾಡಿದನು. ಒಲವಿನಲ್ಲಿ ಅಭಿಮತ ಕ್ರೀಡಾ ವಿನೋದದ ರಭಸದಲ್ಲಿ ದಿನ ಸವೆಯ ಗರ್ಭ ಪ್ರಭಾವವಾಯಿತು. ಕುಮಾರ ಜನಿಸಿದನು ಉರಗ ನಾರಿಯಲಿ. ಅಂದರೆ ಉಭಯ ಕುಲ ಪರಿಶುದ್ಧಿಯಾದ ಉಲೂಪಿಯು ಪಾಣಿಗ್ರಹಣ ಮಾಡಿದನು. ನರನು ಕೆಲಕಾಲ ಅವಳೊಡನೆ ಕ್ರೀಡಾ ವಿನೋದದಲ್ಲಿದ್ದನು. ಉಲೂಪಿಯು ಗರ್ಭವತಿಯಾಗಿ ಪುತ್ರನನ್ನು ಪಡೆಯುತ್ತಾಳೆ ಅರ್ಜುನನಿಂದ. ಧನ್ಯವಾದಗಳು.